Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಈ ವಿಡಿಯೋ ತುಂಬಾ ಶಾರ್ಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಸ್ಕಿಪ್ ಮಾಡಬೇಡಿ, ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ. ಸೊ ಇವತ್ತಿನ ಹೆಲ್ತ್ ಟಿಪ್ ಏನಪ್ಪ ಅಂತಂದರೆ ಸೊ ಬಾಟಲ್ ಗಾರ್ಡ್, ಇದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಸೋರೆಕಾಯಿ ಕನ್ನಡದಲ್ಲಿ. ಸೊ ಇದು ಲೈಕ್ ಕುಕುಂಬರ್ ಫ್ಯಾಮ್ಲಿಗೆ ಇರುವಂಥದ್ದು. ಸೊ ತುಂಬಾ ವಾಟರ್ ಕಂಟೆಂಟ್ ಇದೆ ಇದರಲ್ಲಿ. ಸೊ ಮಾಮೂಲಿ ನಮ್ಗೆ ಹೇಗೆ ಅನಿಸುತ್ತೆ ಅಂತಂದರೆ ಕುಕುಂಬರ್ ತಿಂದಂಗೆ ಅನಿಸುತ್ತೆ, ಇಲ್ಲ ಕುಕುಂಬರ್ ಜ್ಯೂಸ್ ಮಾಡ್ಕೊಡಿದ್ರೆ ಹೇಗಿರುತ್ತೆ, ಸೊ ಸೇಮ್ ಆ ಥರನೇ ಇರುತ್ತೆ. ಬಿಕಾಸ್ ಯಾಕಂದರೆ ಅದೇ ಫ್ಯಾಮ್ಲಿ ಅಲ್ವಾ. ಸೊ ಅದು ತುಂಬ ವಾಟರ್ ಕಂಟೆಂಟು, ಸೊ ಇದು ತುಂಬ ವಾಟರ್ ಕಂಟೆಂಟು. ಆ್ಯಂಡ್ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ಮೊದಲನೇ ಬೆನಿಫಿಟ್ ಏನಪ್ಪ ಅಂತಂದರೆ ಸೊ ಕೆಲವ್ರು ನೋಡಿ ಸಾಮಾನ್ಯವಾಗಿ ಹೇಳೋದನ್ನು ನೀವು ಕೇಳಿರ್ಬೋದು, ಅಥವಾ ಅವ್ರ ಡಯಟಲ್ಲಿ ಇದನ್ನ ಬಳಸ್ತಿರ್ತಾರೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸೊ ಇದನ್ನು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಎಸ್, ಸೊ ಇದು 100% ವರ್ಕೌಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಸೊ ನಾನು ನೋಡಿದ್ದೀನಿ ಸುಮಾರು ಜನ ನನ್ನ ಕಲೀಗ್ಸೆ ಸೊ ಯೂಸ್ ಮಾಡ್ತಿರೋದಾಗಿರ್ಬೋದು, ಸೊ ಅದರಿಂದ ಬೆನಿಫಿಟ್ಸ್ ಬಂದಿರೋದಾಗಿರ್ಬೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಅವ್ರು ಹೇಳಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವತ್ತೂ ಇದನ್ನೆಲ್ಲ ನಾನು ಟ್ರೈ ಮಾಡಿಲ್ಲ. ಸೊ ನಾನು ಕೇಳಿದಷ್ಟು ಸೊ ನನಗೆ ಇನ್ಫಾರ್ಮೇಷನ್ ಬಂದಷ್ಟು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ನೋಡಿ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ ಸೊ ಇದನ್ನು ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಓಕೆನಾ. ಇದು ಒಂದು ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ನಮಗೆ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ವಾಟರ್ ಕಂಟೆಂಟ್ ಅಲ್ವಾ. ಸೊ ನಾವು ಕುಕುಂಬರ್ ತಿಂದಿದ ತಕ್ಷಣ ನಮಗೆ ಎಷ್ಟೇ ಫೀಲಿಂಗ್ ಅಂತ ಅನಿಸುತ್ತೆ. ಲೈಕ್ ನೋಡಿ ವಾಟರ್ ಮೆಲನ್ ಆಗಿರ್ಬೋದು, ವಾಟರ್ ಕಂಟೆಂಟ್ ಇರೋದು ಕುಕುಂಬರು, ವಾಟರ್ ಮೆಲನು. ಸೊ ಇದನ್ನೆಲ್ಲ ತಿಂದಿದ ತಕ್ಷಣ ನಮಗೆ ಫೀಲಿಂಗ್ ಅಂತ ಅನಿಸುತ್ತೆ, ಬಿಕಾಸ್ ಅದು ತುಂಬ ಹೈಡ್ರೇಟ್ ಮಾಡುತ್ತೆ ನಮಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ತುಂಬ ಹೀಟ್ ಆಗಿರುತ್ತಲ್ವ. ಸೊ ಅವರು ಕೂಡ ಬಾಡಿನ ತಂಪು ಮಾಡೋದಕ್ಕೆ ಇದನ್ನು ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಕೆಲವ್ರಿಗೆ ಒಂದು ದಿನ ಚಿಕನ್ ತಿಂದರೆ ಹೀಟ್ ಆಗಿಬಿಡುತ್ತೆ, ಅಥವಾ ಏನಾದರೂ ಹೀಟ್ ಪದಾರ್ಥ ತಿಂದ ತಕ್ಷಣ ಹೀಟ್ ಆಗೋಗಿರುತ್ತೆ. ಏನೂ ರೀಸನ್ನೇ ಇರಲ್ಲಪ್ಪ. ಸೊ ಸಡನ್ನಾಗಿ ಏನಾದರೂ ಒಂದು ಹೀಟ್ ಐಟಮ್ ತಿಂದ ತಕ್ಷಣ ಹೀಟ್ ಆಗೋಗಿರುತ್ತೆ. ಸೊ ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಹಾರ್ಟಿಗೆ ತುಂಬ ಒಳ್ಳೆಯದು, ಹಾರ್ಟ್ ಫಂಕ್ಷನಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಆ್ಯಂಡ್ ಕ್ಲೀನಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ. ಸೊ ಇದು ತುಂಬ ಹಾರ್ಟ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಲೈಕ್ ಪ್ರಾಬ್ಲಮ್ ಬರೋದಾಗಿರ್ಬೋದು ಹಾರ್ಟಿಂದ, ಸೊ ಡಿಸೀಸ್ ಬರೋದಾಗಿರ್ಬೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದರ ಬೆನಿಫಿಟ್ ಏನು ಅಂತಂದರೆ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಕೆಲವರು ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟೇ ನಾವು ಏನೇ ಪ್ರಾಪರ್ ಟೈಮಾಗಿ ನಾವು ಊಟ ಮಾಡಿದ್ರು ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಈ ಡೈಜೆಷನ್ ಪ್ರಾಬ್ಲಮ್ ಕೂಡ ಆರಾಮಾಗಿ ನಾರ್ಮಲ್ ಆಗಿರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಸೊ ಎಲ್ಲನೂ ಸರಿ ಹೋಗುತ್ತೆ. ಸೊ ಇದೆಲ್ಲ ನ್ಯಾಚುರಲ್ಲು, ನಾನು ಹೇಳುವಂಥ ಟಿಪ್ಸು. ಸೊ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಸೊ ಯಾರು ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ ಸೊ ಅವರು ಕೂಡ ಈ ಬಾಟಲ್ ಗಾರ್ಡ್ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು, ತುಂಬ ಹೆಲ್ಪ್ ಆಗುತ್ತೆ. ವಿಂಟರ್ ಸೀಸನು, ಸಮ್ಮರ್ ಸೀಸನು, ರೇನಿ ಸೀಸನ್, ಯಾವುದೇ ಸೀಸನಲ್ಲಿ ಅವ್ರಿಗೆ ನಮಗೆ ಬೇರೆಯವ್ರಿಗೆಲ್ಲ ಚಳಿ ಆಗ್ತಿರುತ್ತೆ, ಬಟ್ ನಮಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಿರೋದಾಗಿರ್ಬೋದು. ಅಥವಾ ಒಂದು ಪೀಸ್ ಚಿಕನ್ ತಂದಿದ ತಕ್ಷಣ ಸಾಕು ನೆಕ್ಸ್ಟ್ ಡೇ ನಮಗೆಲ್ಲ ಫುಲ್ ಹೀಟ್ ಆಗೋದಾಗಿರ್ಬೋದು. ಸೊ ಇದನ್ನೆಲ್ಲ ಸಾಮಾನ್ಯವಾಗಿ ಹೀಟ್ ಬಾಡಿ ಇರೋರಿಗೆ ಇದನ್ನು ಫೇಸ್ ಮಾಡಿರ್ತಾರೆ. ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತೂ ಅವ್ರಿಗೆ ಇರುತ್ತೆ ಬಿಡಿ. ಸೊ ಕೆಲವರಂತೂ ನನಗೆ ಗೊತ್ತು ಒದ್ದಾಡೋದನ್ನು ನೋಡಿದ್ದೀನಿ. ಸೊ ಅಂಥವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಿದೆ ಸೊ ಅವರು ಕೂಡ ಈ ಬಾಟಲ್ ಗಾರ್ಡ್ ಜ್ಯೂಸ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಯೂಸ್ ಆಗುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಮ್ಯುನಿಟಿ ಸಿಸ್ಟಮ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಬೆನಿಫಿಟ್ಟು. ಆ್ಯಂಡ್ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ನರಿಶ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಯಾಕೆಂದರೆ ಕೆಲವ್ರು ಹೇಳಿದ್ದನ್ನು ನೋಡಿದರೆ ಡಾಕ್ಟರ್ಸು ಚೆನ್ನಾಗಿ ನೀರು ಕುಡೀರಿ ಸೊ ನಿಮ್ಮ ಫೇಸಲ್ಲಿ ತುಂಬ ಗ್ಲೋಯಿಂಗ್ ಬರುತ್ತೆ ಅಂತ. ಸೊ ಅದು ವಾಟರ್ ಕಂಟೆಂಟ್ ಅಲ್ವಾ. ಸೊ ನಮ್ಮ ಸ್ಕಿನ್ನ ತುಂಬ ನರಿಶ್ ಮಾಡುತ್ತೆ. ಸೊ ತುಂಬ ಹೆಲ್ಪ್ಫುಲ್ ಇದೆ, ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ಸಾಮಾನ್ಯವಾಗಿ ಲೈಕ್ ನಾವು ಏನಂತಾರೆ ರೊಟ್ಟಿ ಜೊತೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಅದನ್ನು ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸೊ ಇನ್ನೂ ಎಷ್ಟೊಂದಿಷ್ಟು ಬೇರೆ ಬೇರೆ ರೆಸಿಪೀಸ್ ಎಲ್ಲ ಇರುತ್ತೆ ಯೂಟ್ಯೂಬ್ಗೆ ಹೋಗಿ ನೋಡಿದ್ರೆ. ಸೊ ಒಂದೊಂದು ದಿನ ಲೈಕ್ ಡೈಲಿ ಒಂದೇ ತಿನ್ನೋದಕ್ಕಿಂತ ಸೊ ಒಂದೊಂದು ದಿನ ಒಂದೊಂದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದನೂ ಚೆನ್ನಾಗಿರುತ್ತೆ. ಸೊ
ನನಗೆ ಒಂದಷ್ಟು ಇನ್ಫಾರ್ಮೇಷನ್ ಏನು ಗೊತ್ತಿದೆಯೋ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಹೆಲ್ತಿಗೆ ತುಂಬ ಬೆನಿಫಿಟ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆಲ್ಲನೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಯೂಸ್ ಮಾಡಾದಮೇಲೆ ನಿಮಗೆ ಹೇಗೆಲ್ಲ ವರ್ಕೌಟ್ ಆಯಿತು ಅಂಥೇಳಿ ಸೊ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಸೊ ನೋಡಿದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ. ಸೊ ನನಗೆ ಗೊತ್ತಿರೋಂಗೆ ಮುಖ್ಯವಾಗಿ ಬಾಟಲ್ ಗಾರ್ಡ್ ಬಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲೇ ನನಗೆ ಜಾಸ್ತಿ ಬೆನಿಫಿಟ್ಸ್ನ ನಾನು ನೋಡಿರೋದು. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರು, ಸೊ ಇದನ್ನು 100% ಟ್ರೈ ಮಾಡಿ. 100% ವರ್ಕೌಟ್ ಆಗುತ್ತೆ. ಬಿಕಾಸ್ ನಾನು ನೋಡಿದ್ದೀನಿ ವರ್ಕೌಟ್ ಆಗೋದು. ಸೊ ಅದಕ್ಕೆ ನಿಮ್ಮ ಹತ್ರ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾನು ಕೊಡ್ತಿರೋ ಹೆಲ್ತ್ ಟಿಪ್ಸ್ ಆಗಲಿ, ಬ್ಯೂಟಿ ಟಿಪ್ಸ್ ಆಗಲಿ ನಿಮಗೆಲ್ಲ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದು, ಮುಂದಿನ ಸತಿ ಒಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ನಿಮ್ಗೆ ಅನಿಸಿಕೆ ಏನು, ಯೂಸ್ ಆಗಿದೆಯಾ, ಯೂಸ್ ಆಗ್ತಿಲ್ವಾ, ಅಥವಾ ಹೇಗಾಗಿದೆ ನಿಮಗೆ ಅಂಥೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ and signing off. Bye bye.